ಶ್ರೀ ಗಣಪತಿಯ ಜ್ಞಾನಪಾಠ. ಒಂದು ಸಣ್ಣ ಹಳ್ಳಿಯಲ್ಲಿ ರಾಮು ಎಂಬ ಬಾಲಕನಿದ್ದ. ಅವನು ತುಂಬ ಚುರುಕು, ಆದರೆ ಸ್ವಲ್ಪ ಅಹಂಕಾರವೂ ಇತ್ತು. ಶಾಲೆಯಲ್ಲಿ ಮೊದಲನೇ ಸ್ಥಾನ ಪಡೆಯುತ್ತಿದ್ದುದರಿಂದ ತನ್ನಿಗಿಂತ ಯಾರೂ ಬುದ್ಧಿವಂತರಿಲ್ಲ ಎಂದು ಭಾವಿಸುತ್ತಿದ್ದ. ಒಂದು ದಿನ ಶಾಲೆಯಲ್ಲಿ ಪುರುಗಳು ಹೇಳಿದರು, ನಾಳೆ ಗಣೇಶ ಚತುರ್ಥಿ, ಪ್ರತಿಯೊಬ್ಬರೂ ಶ್ರೀ ಗಣಪತಿಯ ಬಗ್ಗೆ ಒಂದು ಕಥೆ ಹೇಳಬೇಕು. ರಾಮು ಮನೆಗೆ ಬಂದು ಯೋಚನೆ ಮಾಡುತ್ತಿದ್ದ. ಗಣಪತಿ ಎಂದರೆ ವಿಘ್ನೇಶ್ವರ, ಅಷ್ಟೇ ಗೊತ್ತು, ಇನ್ನೇನು ಹೇಳಲಿ ಎಂದು ಆತಂಕಗೊಂಡ. ಅವನ ಅಜ್ಜಿ ಅದನ್ನು ಗಮನಿಸಿ ಮೃದುವಾಗಿ ಕೇಳಿದರು, ಏನು ರಾಮು, ಯಾಕೆ ಚಿಂತೆಯಲ್ಲಿದ್ದೀಯಾ? ರಾಮು ವಿಷಯವನ್ನು ಹೇಳಿದ. ಅಜ್ಜಿ ನಕ್ಕು ಹೇಳಿದರು, ನಾನು ನಿನಗೆ ಒಂದು ಸುಂದರ ಕಥೆ ಹೇಳುತ್ತೇನೆ, ಅದನ್ನು ನಾಳೆ ಹೇಳು. ಅಜ್ಜಿ ಕಥೆ ಪ್ರಾರಂಭಿಸಿದರು. ಒಮ್ಮೆ ದೇವರುಗಳು ಯಾರು ಹೆಚ್ಚು ಜ್ಞಾನಿ ಎಂಬುದನ್ನು ಪರೀಕ್ಷಿಸಲು ನಿರ್ಧರಿಸಿದರು. ಶಿವ ಮತ್ತು ಪಾರ್ವತಿ ದೇವಿ ತಮ್ಮ ಇಬ್ಬರು ಮಕ್ಕಳಾದ ಗಣಪತಿ ಮತ್ತು ಕಾರ್ತಿಕೇಯನನ್ನು ಕರೆದು ಹೇಳಿದರು, ನಿಮ್ಮಲ್ಲಿ ಯಾರು ಜಗತ್ತನ್ನು 3 ಸುತ್ತು ತಿರುಗಿ ಮೊದಲು ಬರುತ್ತಾರೋ ಅವರು ಶ್ರೇಷ್ಠರು. ಕಾರ್ತಿಕೇಯ ತಕ್ಷಣವೇ ತನ್ನ ನವಿಲಿನ ಮೇಲೆ ಹಾರಿಹೋದ. ಆದರೆ ಗಣಪತಿ ತನ್ನ ಚಿಕ್ಕ ಇಲಿ ವಾಹನವನ್ನು ನೋಡಿದರು. ಇದರಿಂದ ನಾನು ಹೇಗೆ ಜಗತ್ತನ್ನು ಸುತ್ತಲಿ ಎಂದು ಯೋಚಿಸಿದರು. ನಂತರ ಅವರು ಶಾಂತವಾಗಿ ತಾಯ್ತಂದೆಯ ಸುತ್ತ 3 ಸುತ್ತು ಹೊಡೆದರು. ಶಿವಪಾರ್ವತಿಗಳು ಆಶ್ಚರ್ಯದಿಂದ ಕೇಳಿದರು, ಇದೇನು ಗಣಪತಿ? ಗಣಪತಿ ವಿನಯದಿಂದ ಉತ್ತರಿಸಿದರು, ನನಗೆ ತಾಯಿ ತಂದೆಯರೇ ಜಗತ್ತು, ಅವರ ಸುತ್ತುವುದು ಜಗತ್ತನ್ನು ಸುತ್ತಿದಂತೆಯೇ. ಈ ಮಾತು ಕೇಳಿ ದೇವರುಗಳು ಸಂತೋಷಪಟ್ಟರು. ನಿಜವಾದ ಜ್ಞಾನಿ ಗಣಪತಿಯೇ ಎಂದು ಘೋಷಿಸಿದರು. ಅಜ್ಜಿ ಕಥೆ ಮುಗಿಸಿ ಹೇಳಿದರು, ಜ್ಞಾನ ಅಂದರೆ ವೇಗವಲ್ಲ, ಬುದ್ಧಿ ಮತ್ತು ಭಕ್ತಿ. ರಾಮು ಆ ರಾತ್ರಿ ತುಂಗ ಯೋಚನೆ ಮಾಡಿದ. ನಾನು ಕೂಡ ಕಾರ್ತಿಕೇಯನಂತೆ ತ್ವರಿತವಾಗಿ ಓಡುತ್ತಿದ್ದೇನೆ, ಆದರೆ ಗಣಪತಿಯಂತೆ ಯೋಚಿಸಬೇಕು ಎಂದು ನಿರ್ಧರಿಸಿದ. ಮುಂದಿನ ದಿನ ಶಾಲೆಯಲ್ಲಿ ರಾಮು ಆತ್ಮವಿಶ್ವಾಸದಿಂದ ಕಥೆ ಹೇಳಿದ. ಎಲ್ಲರೂ ಮೆಚ್ಚಿದರು. ಗುರುಗಳು ಹೇಳಿದರು, ನಿಜವಾದ ಜ್ಞಾನವೆಂದರೆ ವಿನಯ ಮತ್ತು ಮೌಲ್ಯಗಳನ್ನು ಅರಿತುಕೊಳ್ಳುವುದು. ಆ ದಿನದಿಂದ ರಾಮು ತನ್ನ ಅಹಂಕಾರವನ್ನು ಬಿಟ್ಟು ಎಲ್ಲರನ್ನೂ ಗೌರವಿಸಲು ಪ್ರಾರಂಭಿಸಿದ. ಪರೀಕ್ಷೆಯಲ್ಲಿ ಮೊದಲನೇ ಸ್ಥಾನ ಬಂದರೂ ಅವನು ಸ್ನೇಹಿತರಿಗೂ ಸಹಾಯ ಮಾಡುತ್ತಿದ್ದ. ಹಳ್ಳಿಯವರು ಕೂಡ ಅವನ ಬದಲಾವಣೆಯನ್ನು ಗಮನಿಸಿದರು. ಗಣೇಶ ಚತುರ್ಥಿ ದಿನ ರಾಮು ಮನೆಯಲ್ಲಿ ಮಣ್ಣಿನ ಗಣಪತಿಯನ್ನು ಪೂಜಿಸಿದ. ಗಣಪತಿ ಬಪ್ಪ, ನನಗೆ ಸದಾ ಸರಿಯಾದ ಮಾರ್ಗ ತೋರಿಸು ಎಂದು ಪ್ರಾರ್ಥಿಸಿದ. ಆ ದಿನದಿಂದ ರಾಮುಗೆ ತಿಳಿಯಿತು, ಯಶಸ್ಸು ಬುದ್ಧಿಯಿಂದ ಮಾತ್ರವಲ್ಲ, ವಿನಯದಿಂದ ಕೂಡ ಬರಬೇಕು. ನೀತಿ: ಜ್ಞಾನಕ್ಕೆ